ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತೆಲ್ಲ ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಮಹಾಶಿವರಾತ್ರಿ ಹಬ್ಬ ಬಂತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸಾಮಾನು ತರೋದಿತ್ತು. ಅದಕ್ಕೋಸ್ಕರ ಆಫ್ಟರ್ ಲಾಂಗ್ ಟೈಮ್ ಆಗೋಯಿತು. ಯಾಕೋ ವೀಡಿಯೋ ಮಾಡೋಕ್ಕೆ ಏನೋ ಒಂಥರ ಅದು ಇದು ಟೆನ್ಷನಲ್ಲಿ ಏನೋ ಒಂದು ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಮಾಡೋಣ ಅಂತೇಳಿ ಇವಾಗ ಮಾಡ್ತಾಯಿದ್ವಿ. ಹೊರಟ್ವಿ, ಇನ್ನೇನು ಸಿಟಿ ಹತ್ರ ಬಂದ್ವಿ. ನೋಡೋಣ ಏನೇನು ತೊಗೋಬೇಕು ಅಂತ. ಅದಕ್ಕೆ ಬೇಗ ತೊಗೊಬಿಡೋಣ, ರೇಟು ಜಾಸ್ತಿ ಆಗುತ್ತೆ. ಓಡ್ತಾ ನಮ್ಮ ಆಯೋಜಕತ್ವದಲ್ಲಿ ತ್ರಿಮೂರ್ತಿ ಶಿವಜಯಂತಿ ಪ್ರಯುಕ್ತ ಜ್ಞಾನ ವಿಜ್ಞಾನ ದಿವ್ಯದರ್ಶನ ಮೇಳ ಈ ಕಾರ್ಯಕ್ರಮವು 3 ದಿನಗಳಿಂದ ಸತತವಾಗಿ ನಡೆಯುತ್ತಾ ಇಂದು ಸಂಜೆ 6:30 ಗಂಟೆಗೆ ಕಾರ್ಯಕ್ರಮವು ಆಗುತ್ತದೆ. ಇಂದಿನ ಕಾರ್ಯಕ್ರಮದಂತೆ ತಾವುಗಳು ಇದು ನಮ್ಮ ಕೆ.ನಗರದಲ್ಲಿ ನಡೆಯುತ್ತಿರುವಂಥ ಅದ್ಭುತವಾದ ಶಿವಲಿಂಗ ದರ್ಶನ. ಇದನ್ನು ಮೈಸೂರಲ್ಲೂ ಕೂಡ ಮಾಡಿದ್ದಾರೆ. ನಾವು ಮೈಸೂರಿಗೆ ಹೋಗಲಿಲ್ಲ, ನಾವು ಕೆ.ನಗರಕ್ಕೆ ಹೋಗೋಣ ಅಂತ ಹಾಗೆ ಹೋಗಿದ್ವಲ್ಲ, ಸೊ ಅದಕ್ಕೋಸ್ಕರ ನೋಡ್ಕೊಂಬರೋಣ ಅಂತ ಹೋದ್ವಿ. ಲಿಂಗ ನೋಡಿ 2 ಕಣ್ಣು ಸಾಲದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸಿಂಪಲ್ಲಾಗಿ ಮಾಡಿದ್ರೂ ತುಂಬ ಅದ್ಭುತವಾಗಿ ಕಾಣಿಸ್ತಿತ್ತು ಆ ಭಗವಂತ. ಶಿವರಾತ್ರಿ ತನಕ ಗುರು ಶಿಷ್ಯ ಶಿವಭಕ್ತಿ ಶಿವದೇವರೆಂದು, ಗುರು ಶಿಷ್ಯ ಶಿವದೇವರೆಂದು, ವರ್ಣ ಪೂಜಿತ ಕೋಣವೆಂದು, ಎಲ್ಲ ರೆಡಿ ಮಾಡ್ಕೊತಿದ್ರು ನೋಡಿ. ನಾವು ಪಾಲ್ ಮಾಡಿರೋದ್ರಲ್ಲಿ ಮಾಡೋರೆ ಅಂತ ಅಂದ್ಕೊಂಡಿದ್ವಿ, ಆದರೆ ಇದು ತೆಂಗಿನಕಾಯಲ್ಲೇ ಮಾಡಿರೋದು ಶಿವಲಿಂಗನ. ಆ ಭಗವಂತನ ನೋಡೋದೇ ಒಂದು ಖುಷಿ. ಅದರಲ್ಲೂ ಈ ರೀತಿ ನೋಡಿದಂತೂ ತುಂಬ ಖುಷಿ ಆಯಿತು. ನೀವೇ ನೋಡಿ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಆಮೇಲೆ ಇದನ್ನು ಮಾಡ್ತಿರೋದು ಕ್ರಿಶ್ಚಿಯನ್ಸು ನಮ್ಮ ಹಿಂದೂ ಇಬ್ಬರು ಕೂಡ ಸೇರಿ ಮಾಡ್ತಿರೋಂಥ ಕಾರ್ಯಕ್ರಮ ಇದು. ನಿಜವಲ್ಲೂ ನನಗಂತೂ ರಾಜು ಕರ್ಕೊಂಡೋಗಿದ್ದಕ್ಕೂ ತುಂಬ ಖುಷಿ ಆಯಿತು. ನೋಡಿ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ. ಆಮೇಲೆ ಜನಪದ ಹಾಡೆಲ್ಲ ಇದು ಮಾಡೋಕ್ಕೋಸ್ಕರ ಹೆಂಗಸ್ರೆಲ್ಲ ಬಂದಿದ್ದರು. ಆಮೇಲೆ ಸಹಸ್ರಾರು ಲಿಂಗ ದರ್ಶನ ಅಂತ ಅದೇನು ಅಂತ ನೋಡೋಣ ಅಂತ ಹೋದ್ವಿ. ಅದಿರೋದೇ ಒಂದು ಲಿಂಗು. ಅಲ್ಲಿ ಸುತ್ತಮುತ್ತ ನಿಜವಾಗ್ಲೂ ಒಳಗಡೆ ಇದು ಫೋನಲ್ಲಿ ಸರಿಯಾಗಿ ಕಾಣಿಸಲ್ಲ, ಅಲ್ಲೇ ನೀವೇ ನೋಡ್ತಿದ್ದೀರಾ. ಸಖತ್ತಾಗಿ ಹಲವಾರು ಲಿಂಗ ದರ್ಶನನೇ ಮಾಡ್ದಂಗಾಯಿತು. ಅಷ್ಟು ಖುಷಿ ಆಯಿತು. ಅದನ್ನು ನೋಡ್ತಾಯಿದ್ರೆ ನೋಡ್ತಾರೆ ನಿಂತ್ಕೊಂಡು ನೋಡ್ತಾನೆ ಇರಬೇಕು ಅನ್ನಿಸ್ತಿತ್ತು. ಆಮೇಲೆ ಆಗಿನ ಕಾಲದಲ್ಲಿ ಹೇಗಿತ್ತು ದೇವಿ ಧರ್ಮ, ಆಮೇಲೆ ತ್ರೇತಾಯುಗದಲ್ಲಿ ಎಷ್ಟಿದು ಅಂತೆಲ್ಲ ಹಾಕಿದ್ರು. ದ್ವಾಪರ ಯುಗ, ಈ ಕಲಿಯುಗದಲ್ಲಿ ಹೆಂಗೆ ಜನಗಳು ಭಿಕ್ಷಾಟನೆ ಮಾಡೋರ್ದು ಹೆಂಗೆ ಅದೆಲ್ಲ ಹಾಕಿದ್ರು. ಇಲ್ಲೆಲ್ಲ ನೋಡ್ತಿದ್ದೀರಾ. ಹಾಗೆ ನೋಡಿಕೊಂಡು ಚಿತ್ರಗಳೆಲ್ಲ ಓದ್ಕೊಂಡು ಬರೋಣ ಅಂತ ಹೋದ್ವಿ. ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಪುಸ್ತಕಗಳನ್ನೂ ಕೂಡ ಇಟ್ಟಿದ್ರು ಅಲ್ಲೇ. ಜನ ಇನ್ನೂ ಯಾರೂ ಬಂದಿರಲಿಲ್ಲ. ಸಂಜೆಗೆ ಫಂಕ್ಷನ್ ಎಲ್ಲ ಮಾಡೋಕ್ಕೆ ಹೇಳಿದ್ದು, ಸೊ ಇನ್ನೂ ಯಾರೂ ಬಂದಿರಲಿಲ್ಲ. ನಾವು ಸಂಜೆ ಟೈಮೇ ಹೋದ್ವಿ. ಕೆಲಸ ಎಲ್ಲ ಇತ್ತು, ಸ್ವಲ್ಪ ಮುಗಿಸ್ಕೊಂಡು ಹೋಗಿದ್ದು ಲೇಟ್ ಆಯ್ತಲ್ಲ. ಇನ್ನೂ ಅಲ್ಲಿ ನೋಡ್ಕೊಂಡು ಬರ್ಬೋದು, ಆದರೆ ಸುಮ್ಮನೆ ಏನಕ್ಕೆ ಅಂತೇಳಿ ನಾವು ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೇಳಿ ಉಳ್ಕೊಳ್ಳಿಲ್ಲ. ಪೂಜೆಗೆ ಬುಕ್ನ ಫ್ರೀಯಾಗಿ ಕೊಟ್ಟವ್ರೆ ನೋಡಿ. ಇಲ್ಲಿ ನಮ್ಮ ಜೀವನದಲ್ಲಿ ಯಾವ್ಯಾವ ಮುಖ್ಯ ಅನ್ನೋದೆಲ್ಲ ಇಲ್ಲಿ ಐತೆ ನೋಡಿ. ಇಲ್ಲಿ ಫಂಕ್ಷನ್ ನಡೀತಾ ಇದೆ.
ನಮ್ಮ ಕರೆದಿದ್ರು ಅದಕ್ಕೆ ಬಂದೋ. ಕಾಶಿಯ ಬಂದರಿಲ್ಲಿ ವಿಶ್ವನಾಥ ಕರೆಯುವರು ರನ್ನೇ ಮಂಜುನಾಥ. ಕಾಶಿಯಿಂದ ಬಂದರಿಲ್ಲಿ ವಿಶ್ವನಾಥ ಕರೆಯುವರು ಅವರನ್ನೇ ಮಂಜುನಾಥ. ಧರ್ಮದ ನಾಥನಾಗಿ ಅಣ್ಣಪ್ಪ ಬಂದರಿಲ್ಲಿ ಸೇವೆಗಾಗಿ. ತಪೇತ ಸೇನೆಗೆ ನಾಥನಾಗಿ ಕಾಶಿಯಿಂದ ಬಂದರಿಲ್ಲಿ ವಿಶ್ವನಾಥ ಕರೆಯುವರು ಅವರನ್ನೇ ಮಂಜುನಾಥ. ಇಂದು ಜೈಮದ ಸಂಗಮವಿಲ್ಲಿ ಎಂದು ಸಾರುತಿಹನು ಬಾಹುಬಲಿ. ಇಂದು ಜೈನ ಧರ್ಮದ ಸಂಗಮ. A few minutes later.